ನಮಸ್ತೆ ಇವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾವು ಇಂಪಾರ್ಟೆಂಟ್ ಡಿಫ್ರೆನ್ಷಿಯೇಷನ್ ಕ್ವಶನ್ಸ್ನ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಓಕೆ, ಆ ಸೀರೀಸಲ್ಲಿ 13th ಕ್ವಶನ್ನ ಡಿಸ್ಕಸ್ ಮಾಡೋಣ ಈ ವಿಡಿಯೋದಲ್ಲಿ. ಓಕೆ, ಇಲ್ಲಿ ನಮಗೆ ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ. ವಿ ಹ್ಯಾವ್ ಟು ಫೈಂಡ್ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್. ಓಕೆ, ಎಕ್ಸ್ ಇನ್ ಟರ್ಮ್ಸ್ ಆಫ್ ಟಿ ಆ್ಯಂಡ್ ವೈ ಇನ್ ಟರ್ಮ್ಸ್ ಆಫ್ ಟಿ ಅಲ್ಲಿ ಕೊಟ್ಟಿದ್ದಾರೆ. ಓಕೆ, ಇವಾಗ ಕೊಟ್ಟಿರೋದನ್ನು ಬರ್ಕೊಳ್ಳೋಣ. ಎಕ್ಸ್ ಇಸ್ ಈಕ್ವಲ್ ಟು ಏನು ಕೊಟ್ಟಿದ್ದಾರೆ, ಎ ಟೈಮ್ಸ್ ಆಫ್ cos t plus t times of sin t. Okay, y is equal to a times of sin t minus t times of cos t ಕೊಟ್ಟಿದ್ದಾರೆ. ಓಕೆ, ಫಸ್ಟ್ ನಾವೇನು ಮಾಡಬೇಕಂದ್ರೆ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಅಂದರೆ ಏನಂದರೆ ಡಿ ಸ್ಕ್ವೇರ್ ವೈ ಬೈ ಡಿ ಟಿ ಸ್ಕ್ವೇರ್ ಬೈ ಡಿ ಸ್ಕ್ವೇರ್ ಎಕ್ಸ್ ಬೈ ಡಿ ಟಿ ಸ್ಕ್ವೇರ್. ಓಕೆ, ಇವಾಗ ನಾವು ಫಸ್ಟ್ ಏನು ಮಾಡಬೇಕು, ಡಿ ಸ್ಕ್ವೇರ್ ಎಕ್ಸ್ ಬೈ ಡಿ ಟಿ ಸ್ಕ್ವೇರು ಡಿ ಸ್ಕ್ವೇರ್ ವೈ ಬೈ ಡಿ ಟಿ ಸ್ಕ್ವೇರ್ ಫೈಂಡ್ ಔಟ್ ಮಾಡಬೇಕು. ಅದರಿಂದ ಇದನ್ನು ಈಕ್ವೇಷನ್ ನಂಬರ್ 1, ಇದನ್ನು ಈಕ್ವೇಷನ್ ನಂಬರ್ 2 ಅಂತ ತೊಗೊತೀನಿ. ಫಸ್ಟು ಡಿ ಎಕ್ಸ್ ಬೈ ಡಿ ಟಿ ಫೈಂಡ್ ಔಟ್ ಮಾಡೋಣ. ಡಿ ಎಕ್ಸ್ ಬೈ ಡಿ ಟಿ ಏನಾಗುತ್ತೆ, ಡಿಫ್ರೆನ್ಷಿಯೇಟ್ ಈಕ್ವೇಷನ್ ನಂಬರ್ 1 ವಿತ್ ರೆಸ್ಪೆಕ್ಟ್ ಟು ಟಿ ಮಾಡಿ. ಓಕೆ, ಏನಾಗುತ್ತೆ ನಮಗೆ ಎ ಅನ್ನೋದು ಕಾನ್ಸ್ಟೆಂಟು, ಕಾಸ್ ಟಿ ಡಿಫ್ರೆನ್ಷಿಯೇಷನ್ ಮೈನಸ್ ಸೈನ್ ಟಿ. ಓಕೆ, ಪ್ಲಸ್ ಇಲ್ಲಿ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಬೇಕು. ಓಕೆ, ಪ್ರಾಡಕ್ಟ್ ರೂಲ್ ಅಂದರೆ ಏನು, ನಾನು ಆಲ್ರೆಡಿ ತುಂಬ ಪ್ರಾಬ್ಲಮ್ಸಲ್ಲಿ ನಾನು ಹೇಳ್ತಾ ಬಂದಿದ್ದೀನಿ. ಪ್ರಾಡಕ್ಟ್ ರೂಲ್ ಅಂದರೆ ಏನು, ಡಿ ಬೈ ಡಿ ಎಕ್ಸು ಎರಡು ಫಂಕ್ಷನ್ ಪ್ರಾಡಕ್ಟಲ್ಲಿದ್ದರೆ ಫಸ್ಟ್ ಫಂಕ್ಷನ್ದು ಡಿಫ್ರೆನ್ಷಿಯೇಟ್ ಮಾಡಿ, ಸೆಕೆಂಡ್ ಫಂಕ್ಷನ್ ಹಂಗೆ ಇಟ್ಕೊಳ್ಳಿ. ಇದು ಫಸ್ಟು, ಇದು ಸೆಕೆಂಡ್. ಓಕೆ, ನೆಕ್ಸ್ಟು ಫಸ್ಟ್ ಫಂಕ್ಷನ್ನು ಹಂಗೆ ಇಟ್ಕೊಳ್ಳಿ, ಸೆಕೆಂಡ್ ಫಂಕ್ಷನ್ದು ಡಿಫ್ರೆನ್ಷಿಯೇಟ್ ಮಾಡಿ. ಇದು ಪ್ರಾಡಕ್ಟ್ ರೂಲ್. ಸಿಮ್ಲರ್ಲಿ ಟಿ ಅನ್ನೋದು ಡಿಫ್ರೆನ್ಷಿಯೇಟ್ ಮಾಡಿ. ಡಿಫ್ರೆನ್ಷಿಯೇಷನ್ ಆಫ್ ಟಿ ಏನು 1, ಸೈನ್ ಟಿ ಹಂಗೆ ಇರುತ್ತೆ. ಓಕೆ, ಪ್ಲಸ್ ಟಿ ಅನ್ನೋದು ಹಂಗೆ ಇರುತ್ತೆ, ಸೈನ್ ಟಿ ಡಿಫ್ರೆನ್ಷಿಯೇಷನ್ ಏನು ಕಾಸ್ ಟಿ. ಇವಾಗ ಮತ್ತೆ ನಮಗೆ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿ, ಅಗೇನ್ ಡಿಫ್ರೆನ್ಷಿಯೇಟ್ ಅಬೋವ್ ಈಕ್ವೇಷನ್. ಓಕೆ, ಬಿಕಾಸ್ ನಮಗೆ ಡಿ ಸ್ಕ್ವೇರ್ ಎಕ್ಸ್ ಬೈ ಡಿ ಟಿ ಸ್ಕ್ವೇರ್ ಬೇಕಲ್ಲ ಅದಕ್ಕೆ. ಓಕೆ, ಎ ಅನ್ನೋದು ಕಾನ್ಸ್ಟೆಂಟು ಮೈನಸ್ ಸೈನ್ ಟಿ. ಓಕೆ, ಮೈನಸ್ ಹಂಗೆ ಇರುತ್ತೆ, ಸೈನ್ ಟಿ ಡಿಫ್ರೆನ್ಷಿಯೇಷನ್ ಏನು ಕಾಸ್ ಟಿ. ಓಕೆ, ಸೈನ್ ಟಿ ಡಿಫ್ರೆನ್ಷಿಯೇಷನ್ ನೋಡಿ, ಮೈನಸ್ ಸೈನ್ ಟಿ ಕ್ಯಾನ್ಸಲ್ ಆಗೋಗುತ್ತಲ್ಲ, ನಮಗೆ ಡೈರೆಕ್ಟಾಗಿ ಕ್ಯಾನ್ಸಲ್ ಮಾಡಿಬಿಡಿ, ಇವೆರಡು ಕ್ಯಾನ್ಸಲ್ ಆಗಿಬಿಡುತ್ತೆ. ಓಕೆ, ಇವೆರಡು ಕ್ಯಾನ್ಸಲ್ ಆಗಿಬಿಡುತ್ತೆ. ಇಲ್ಲಿ ಮತ್ತೆ ಇಲ್ಲಿ ಚೈನ್ ರೂಲ್ ಅಪ್ಲೈ ಮಾಡಿ. ಟಿ ಡಿಫ್ರೆನ್ಷಿಯೇಷನ್ 1, ಕಾಸ್ ಟಿ ಹಂಗೆ ಇರುತ್ತೆ. ಓಕೆ, ನೆಕ್ಸ್ಟು ಟಿ ಹಂಗೆ ಇರುತ್ತೆ, ಕಾಸ್ ಟಿ ಡಿಫ್ರೆನ್ಷಿಯೇಷನ್ ಮೈನಸ್ ಸೈನ್ ಟಿ. ಇದು ನಮಗೆ ಡಿ ಸ್ಕ್ವೇರ್ ಎಕ್ಸ್ ಬೈ ಡಿ ಟಿ ಸ್ಕ್ವೇರ್. ನೆಕ್ಸ್ಟ್ ಡಿಫ್ರೆನ್ಷಿಯೇಟ್ ಈಕ್ವೇಷನ್ ನಂಬರ್ 2 ವಿತ್ ರೆಸ್ಪೆಕ್ಟ್ ಟು ಟಿ ಮಾಡಿ. ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿ, ಈ ಟರ್ಮ್ನ ಡಿಫ್ರೆನ್ಷಿಯೇಟ್ ಮಾಡಿ. ಓಕೆ, ಇವಾಗ ನಮಗೇನು ಬರುತ್ತೆ, ಡಿ ವೈ ಬೈ ಡಿ ಟಿ ಇಸ್ ಈಕ್ವಲ್ ಟು ಏನು ಕಾನ್ಸ್ಟೆಂಟು, ಸೈನ್ ಟಿ ಡಿಫ್ರೆನ್ಷಿಯೇಷನ್ ಕಾಸ್ ಟಿ ಮೈನಸ್ ಇಲ್ಲಿ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಿ, ಮೈನಸ್ ಟಿ ಡಿಫ್ರೆನ್ಷಿಯೇಷನ್ 1 ಕಾಸ್ ಟಿ. ಓಕೆ, ಮೈನಸ್ ಟಿ ಹಂಗೆ ಇರುತ್ತೆ, ಕಾಸ್ ಟಿ ಡಿಫ್ರೆನ್ಷಿಯೇಷನ್ ಮೈನಸ್ ಸೈನ್ ಟಿ, ಮೈನಸ್ ಪ್ಲಸ್ ಸೈನ್ ಟಿ. ಅಗೇನ್ ಡಿಫ್ರೆನ್ಷಿಯೇಟ್ ಅಬೋವ್ ಈಕ್ವೇಷನ್. ಓಕೆ, ಏನಾಗುತ್ತೆ ನಮಗೆ ಅವಾಗ ಡಿ ಸ್ಕ್ವೇರ್ ವೈ ಬೈ ಡಿ ಟಿ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು ಎ ಅನ್ನೋದು ಕಾನ್ಸ್ಟೆಂಟು, ಕಾಸ್ ಟಿ ಡಿಫ್ರೆನ್ಷಿಯೇಷನ್ ಮೈನಸ್. ಓಕೆ, ಕಾಸ್ ಟಿ ಕ್ಯಾನ್ಸಲ್ ಆಗೋಗುತ್ತಲ್ಲ, ಕ್ಯಾನ್ಸಲ್ ಮಾಡಿಬಿಡಿ. ಓಕೆ, ಇವಾಗ ಟಿ ಡಿಫ್ರೆನ್ಷಿಯೇಷನ್ 1, ಸೈನ್ ಟಿ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡ್ತಾಯಿದ್ವಿ. ಓಕೆ, ಪ್ಲಸ್ ಟಿ ಹಂಗೆ ಇರುತ್ತೆ, ಸೈನ್ ಟಿ ಡಿಫ್ರೆನ್ಷಿಯೇಷನ್ ಕಾಸ್ ಟಿ. ಇದು ಕ್ಲಿಯರ್ ಆಯ್ತಲ್ಲ. ಓಕೆ, ಇದನ್ನು ಬೇಕಾದರೆ ನೀವು ಈಕ್ವೇಷನ್ ನಂಬರ್ 3 ಇದನ್ನು 4 ಅಂತ ತಗೊಳ್ಳಿ. ಇವಾಗ ದೇರ್ಫೋರ್ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಏನಾಗುತ್ತೆ ನಮಗೆ, ಡಿ ಸ್ಕ್ವೇರ್ ವೈ ಬೈ ಡಿ ಟಿ ಸ್ಕ್ವೇರ್ ಬೈ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಬೈ ಡಿ ಟಿ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು ಎ ಟೈಮ್ಸ್ ಆಫ್ ಸೈನ್ ಟಿ ಪ್ಲಸ್ ಟಿ ಕಾಸ್ ಟಿ ಬೈ ಡಿ ಸ್ಕ್ವೇರ್ ಎಕ್ಸ್ ಬೈ ಡಿ ಟಿ ಸ್ಕ್ವೇರ್ ಅಂದ್ರೆ ಎ ಟೈಮ್ಸ್ ಆಫ್ ಕಾಸ್ ಟಿ ಮೈನಸ್ ಟಿ ಸೈನ್ ಟಿ. ಓಕೆ, ಇದು ಕ್ಲಿಯರ್ ಆಯ್ತಲ್ಲ. ಇವಾಗ ಎ ಕ್ಯಾನ್ಸಲ್ ಆಯಿತು, ನಮ್ಮ ಫೈನಲ್ ರಿಕ್ವೈರ್ಡ್ ಆನ್ಸರ್ ಏನು, ದೇರ್ಫೋರ್ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು ಸೈನ್ ಟಿ ಪ್ಲಸ್ ಟಿ ಕಾಸ್ ಟಿ ಬೈ
cos t minus t sin t. Okay, this is our required answer. This is our required answer. ಕ್ಲಿಯರ್ ಆಯ್ತಲ್ಲ? ಓಕೆ, ಇದು ನೀವು ಒನ್ ಆರ್ ಟೂ ಟೈಮ್ಸ್ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೂ ಬರುತ್ತೆ ಇದು. ಓಕೆ, ನಿಮ್ಗೆ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು. ಜೈ ಭುವನೇಶ್ವರಿ, ಜೈ ಕನ್ನಡಾಂಬೆ.